ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲರೂ ಮಾಡ್ಬೋದಾದಂಥ ಸಿಂಪಲ್ ಆದಂಥ ವರ್ಕ್ ಫ್ರಮ್ ಹೋಮ್ ಜಾಬ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ನೀವು ಸ್ಟೂಡೆಂಟ್ಸ್ ಆಗಿದ್ದೀರಾ, ಆಲ್ರೆಡಿ ವರ್ಕ್ ಮಾಡ್ತಿರೋ ವುಮೆನ್ ಅಥವಾ ಹೌಸ್ ವೈಫ್, ಒಬ್ಬ ಮದರ್ ಅಥವಾ ರಿಟೈರ್ಡ್ ಪರ್ಸನ್ ಯಾರು ಬೇಕಾದರೂ ಈ ಕೆಲಸನ ಮಾಡ್ಬೋದು. ಹಾಗೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಒಂದು ಲ್ಯಾಪ್ಟಾಪ್ ಇರಬೇಕು ಅನ್ನೋದು ಬೇಡ, ಎಜುಕೇಷನ್ಸ್ನ ಇಲ್ಲಿ ಹೇಳಿಲ್ಲ, ಅಥವಾ ನಿಮಗೆ ಯಾವುದೇ ರೀತಿಯಾದಂಥ ಫೀಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಕೂಡ ಇವರು ಕೇಳೋದಿಲ್ಲ. ಜಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು, ಈ ಕೆಲಸನ ನೀವು ಮಾಡ್ಬೋದು. ಒಂದು ದಿನದಲ್ಲಿ 1 to 2 hours ಅಥವಾ 3 to 4 hours ನಿಮಗೆ ಎಷ್ಟು ಟೈಮ್ ಆಗುತ್ತೆ ಆ ಟೈಮ್ನ ಇಲ್ಲಿ ನೀವು ಕೊಟ್ಟು ಕೆಲಸನ ಮಾಡ್ಬೋದಾಗಿರುತ್ತೆ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ, ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಅವರ್ಸ್ ಇಲ್ಲಿ ಇರೋದಿಲ್ಲ. ನೀವು ಜಸ್ಟ್ 10th ಪಾಸ್ ಆಗಿದ್ದೀರಾ ಅಥವಾ 12th ಪಾಸ್ ಆಗಿದ್ದೀರಾ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಯಾವುದೇ ರೀತಿಯಾದಂಥ ಏಜ್ ಲಿಮಿಟ್ಸ್ ಇಲ್ಲಿ ಇರೋದಿಲ್ಲ. ಇನ್ನು ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ವಿಡಿಯೋ ಮೇಕಿಂಗ್ ನಿಮ್ಮ ಕೆಲಸ ಆಗಿರುತ್ತೆ. ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂದರೆ ನಿಮ್ಮ ಡೈಲಿ ಲೈಫಲ್ಲಿ ಏನು ಕೆಲಸ ನೀವು ಮಾಡ್ತೀರಾ, ಲೈಕ್ ಬಟ್ಟೆ ಮರ್ಚುವಂಥದ್ದು ಅಥವಾ ಪಾತ್ರೆ ತೊಳೆಯುವಂಥದ್ದು, ಕಸ ಹೊಡೆಯುವಂಥದ್ದು, ಮನೇನ ಕ್ಲೀನ್ ಮಾಡುವಂಥದ್ದು, ಅಥವಾ ಆಚೆಗಡೆ ಹೋಗಿ ಒಂದು ತರಕಾರಿ ತರುವಂಥದ್ದು, ಏನೇ ಕೆಲಸ ನೀವು ದಿನದಲ್ಲಿ ಮಾಡಿದ್ರು ಅದ್ರದ್ದು ಸಿಂಪಲ್ ಆದಂಥ ವೀಡಿಯೋಸ್ಗಳನ್ನ ಮಾಡಿ ಕಂಪ್ನಿಗೆ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದರಲ್ಲಿ ನಿಮ್ಮ ಮುಖ ತೋರಿಸ್ಬೇಕು ಅಥವಾ ವಾಯ್ಸ್ ಓವರ್ ಕೊಡಬೇಕು ಅನ್ನೋದು ಏನೂ ಇಲ್ಲ. ಜಸ್ಟ್ ನೀವು ಹೋಗ್ತಾ ಇರುವಂಥದ್ದು, ವೆಜಿಟೇಬಲ್ಸ್ನ ತಗೊಳ್ಳೋವಂಥದ್ದು, ಈ ರೀತಿಯಾದಂಥ ಸಿಂಪಲ್ ವೀಡಿಯೋಸ್ನ ಕ್ಲಾರಿಟಿಯಿಂದ ಮಾಡಿ ಅವ್ರಿಗೆ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಸಿಂಪಲ್ ಆಗಿರೋವಂಥ ಜಾಬು. ಹೇಗೆ ಮಾಡಬೇಕು, ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ. ಸೊ ಯಾರು ಕೂಡ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಇನ್ನು ಅದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ನಿಮಗೆ ಹೈಯರಿಂಗ್ ಮಾಡ್ತೀನಿ ಅಂತ ಯಾರು ಅಮೌಂಟ್ನ ಕೇಳಿದರೆ ಯಾರಿಗೂ ಕೂಡ ಅಮೌಂಟ್ ಕೊಡೋವಂಥ ನೆಸೆಸಿಟಿ ಇರೋದಿಲ್ಲ, ಓಕೆನಾ? ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ ನೀವಿಲ್ಲಿ ನೋಡ್ಬೋದು, ಫುಲ್ ರಿಮೋಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ನು ಇನ್ಸ್ಟಾ ವರ್ಕ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇಲ್ಲಿ ಕಂಪ್ನಿ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ, ನೀವು ಬೇಕಾದರೆ ಓದ್ಕೊಳ್ಬೋದು. ನಾನು ಮೇನ್ ಪಾಯಿಂಟ್ಸ್ ಏನಿದೆ ಅದನ್ನು ಮಾತ್ರ ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಇದು ಬಂದು AI ಪ್ರಾಡಕ್ಟ್ ಲೇಬಲ್ ಮಾರ್ಕೆಟಿಂಗ್ ವರ್ಕ್ನ ಈ ಕಂಪ್ನಿ ಮಾಡ್ತಾ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಇನ್ನು ನೀವು ಕಂಪ್ಲೀಟಾಗಿ ಇದ್ರ ಕಂಪ್ನಿ ಬಗ್ಗೆ ನೀವು ಓದ್ಕೊಳ್ಳಿ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ರೋಲ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಡೇಟಾ ಕಲೆಕ್ಟರ್ ಅಂತ ಕೊಟ್ಟಿದ್ದಾರೆ. ಇನ್ನು ಬ್ಯಾಂಗ್ಳೂರ್ ಇಲ್ಲಿ ಯಾವ ಏರಿಯಾಸ್ ಅಥವಾ ಸಿಟೀಸ್ ಇದೆ ಅನ್ನೋದನ್ನು ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಆದರೆ ನಿಮ್ಮ ಕೆಲಸ ಬಂದು ಫುಲ್ಲಿ ರಿಮೋಟ್ ವರ್ಕ್ ಆಗಿರುತ್ತೆ, ಅಂದರೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ನು ಅಬೌಟ್ ದ ರೋಲ್ ನೋಡಿದ್ರೆ, ಯು ವಿಲ್ ರೆಕಾರ್ಡ್ ಸಿಂಪಲ್ ಹೌಸ್ ಹೋಲ್ಡ್ ಆಕ್ಟಿವಿಟೀಸ್ ವಿಡಿಯೋಸ್, ವಿ ಪ್ರೊವೈಡ್ ದ ಸೆಟಪ್ ಇನ್ಸ್ಟ್ರಕ್ಷನ್ಸ್, ಎಡ್ ಗೈಡ್, ಫೋನ್ ಮೋಟಿವ್ಸ್, ಕಾರ್ಡ್ ರೆಕಾರ್ಡಿಂಗ್, ರೀಡರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ನೀವಿಲ್ಲಿ ಏನು ವೀಡಿಯೋಸ್ನ ಮಾಡಬೇಕಾಗಿರುತ್ತೆ ಅಂದರೆ ಡೈಲಿ ಬೇಸ್ ಮನೇಲಿ ಏನು ಕೆಲಸ ಮಾಡ್ತೀರಾ ಅಲ್ವಾ ನೀವು, ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಬಟ್ಟೆ ಮರ್ಚುವಂಥದ್ದು ಅಥವಾ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಂಥದ್ದು, ಮನೆ ಕ್ಲೀನ್ ಮಾಡುವಂಥದ್ದು, ಅಥವಾ ಡಾಲಲ್ಲಿರುವಂಥ ಧೂಳನ್ನ ತೆಗೆದು ಅದನ್ನು ಪ್ಲೇಸ್ ಮಾಡುವಂಥದ್ದು, ವೆಸಲ್ಸ್ ಕ್ಲೀನ್ ಮಾಡುವಂಥದ್ದು, ಅಥವಾ ಅಡುಗೆ ಮಾಡುವಂಥದ್ದು, ಕುಕ್ಕಿಂಗ್, ಯಾವುದೇ ರೀತಿಯಾದಂಥ ವೀಡಿಯೋಸ್ ನೀವು ದಿನದಲ್ಲಿ ಮನೇಲಿ ಏನು ಕೆಲಸ ಮಾಡ್ತೀರಾ ಅಲ್ವಾ, ಒಂದು ಗಿಡ ನೆಡೋವಂಥದ್ದು ಅಥವಾ ಅದರಿಂದ ಹೂವು ತಗೊಳ್ಳೋ ಅಂಥದ್ದು, ಈ ರೀತಿಯಾದಂಥ ಯಾವ ವಿಡಿಯೋಸ್ ಬೇಕಾದರೂ ನೀವಿಲ್ಲಿ ಮಾಡ್ಬೋದಾಗಿರುತ್ತೆ. ಅಂದರೆ ಲೈಕ್ ಇದೇ ಮಾಡಬೇಕು ಅನ್ನೋದು ಏನೂ ಇಲ್ಲ, ಆಯಿತಾ? ನಿಮ್ಮ ಮನೇಲಿ ನಿಮಗೆ ಯಾವ ರೀತಿಯಾದಂಥ ವೀಡಿಯೋಸ್ನ ಮಾಡೋಕ್ಕಾಗುತ್ತೆ ಆ ರೀತಿಯಾದಂಥ ವೀಡಿಯೋಸ್ನ ಇಲ್ಲಿ ಮಾಡಿ ಕಳಿಸ್ಬೇಕಾಗಿರುತ್ತೆ. ಲೈಕ್ ಡೈಲಿ ಬೇಸ್ ಎಲ್ಲ ಲೈಕ್ ಅವ್ರು ಸ್ಟೆಪ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಅವರು ಕಾರ್ಡ್ ಕೊಟ್ಟಿರ್ತಾರೆ, ಅದ್ರ ಲೈಕ್ ಗೈಡ್ಲೈನ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಟಾಸ್ಕ್ ಇನ್ಕ್ಲೂಡ್ಸ್ ಕುಕ್ಕಿಂಗ್, ಡಿಶ್ ವಾಶ್, ಲಾಂಡ್ರಿ ಎಕ್ಸೆಟ್ರಾ, ಅಪ್ಲೈಯಿಂಗ್ ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಲೈಕ್ ಕುಕ್ಕಿಂಗ್ ರೀತಿಯಾದಂಥ ವೀಡಿಯೋಸ್ನ ನೀವು ಮಾಡ್ಬೋದು, ಅಥವಾ ಡಿಶ್ ವಾಶ್ ಪಾತ್ರೆ ತೊಳೆಯುವಂಥದ್ದು, ಒಗೆದಿರೋ ಬಟ್ಟೆನ ಮರ್ಚಿಡೋ ಅಂಥದ್ದು, ಅಥವಾ ವಾಷಿಂಗ್ ಮಿಷಿನಿಗೆ ಬಟ್ಟೆ ಆಗುವಂಥದ್ದು, ಅಥವಾ ನೀವೇ ಕೈಯಲ್ಲಿ ಒಗೆಯೋ ಅಂಥದ್ದು, ಈ ರೀತಿ ಯಾವುದೇ ವೀಡಿಯೋಸ್ ಬೇಕಾದರೂ ನೀವು ಇಲ್ಲಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನಿಮಗೆ ಅಟ್ಲೀಸ್ಟ್ ಟಾಪಿಕ್ಸ್ ಗೊತ್ತಾಗ್ತಾ ಇಲ್ಲ, ಯಾವುದ್ರ ಬಗ್ಗೆ ವಿಡಿಯೋನ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂದರೆ ಕಂಪ್ನಿ ಕಡೆಯಿಂದ ಕೂಡ ನಿಮಗೆ ಗೈಡ್ನ ಮಾಡ್ತಾರೆ, ಯಾವುದನ್ನು ಮಾಡ್ಬೋದು, ನಿಮ್ಗೆ ಯಾವುದು ಸೆಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ
ಇಲ್ಲಿ ನಿಮ್ಮ ಮುಖನ ತೋರಿಸ್ಬೇಕು ಅಥವಾ ನೀವು ವಾಯ್ಸ್ ಓವರ್ ಕೊಡಬೇಕು ಅನ್ನೋದು ಏನೂ ಇಲ್ಲ ಆಯಿತಾ. ಜಸ್ಟ್ ನೀವು ಪಾತ್ರೆ ತೊಳಿತಾ ಇರೋದು ವಿಡಿಯೋ ಇದ್ರೆ ಸಾಕಾಗಿರುತ್ತೆ. ನೀವು ಮುಖ ತೋರಿಸ್ಲೇಬೇಕು ಅನ್ನೋದೇನಿಲ್ಲ. ಹಾಗೆ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋ ಡೌಟ್ ನಿಮಗೆ ಬರ್ಬೋದು. ಇದನ್ನು ಎ ಐಗೆ ಟ್ರೈನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನೀವು ಕೆಲವೊಂದು ಆ್ಯಪ್ಸ್ಗಳಿದೆ ಇವಾಗ ಎ ಐದು ಟೈಪ್ ಮಾಡಿದ್ರೆ ಅದು ಲೈಕ್ ಏನಂದರೆ ವಿಡಿಯೋ ಮಾಡಿಕೊಡಿ ಕೊಡೋ ಅಂಥದ್ದು ಅಥವಾ ಫೋಟೋ ಮಾಡಿ ಕೊಡೋ ಅಂಥದ್ದು ಎ ಐ ಆ್ಯಪ್ಸ್ಗಳು ಇವಾಗ ಬಂದಿದೆ ಅಲ್ವಾ. ಅದು ಯಾವ ಬೇಸ್ ಮೇಲೆ ಮಾಡುತ್ತೆ ಅಂದರೆ ಇಲ್ಲಿ ಈ ರೀತಿಯಾದಂಥ ವೀಡಿಯೋಸ್ಗಳನ್ನ ಅವರು ಮಾಡಿ ಎ ಐಗೆ ಅಪ್ಲೋಡ್ ಮಾಡಿರ್ತಾರೆ. ಬಟ್ ಅದು ಪಿಕ್ಚರ್ಸ್ನ ಅಥವಾ ಬ್ಯಾಕ್ಗ್ರೌಂಡ್ನ ಅದು ಚೇಂಜ್ ಮಾಡಿಕೊಂಡು ಅದು ಪ್ರೊವೈಡ್ನ ಮಾಡುತ್ತೆ ನಾವು ಟೈಪ್ ಮಾಡಿದಾಗ. ಸೊ ಅದಕ್ಕೆ ಅಪ್ಲೋಡ್ ಮಾಡೋದಕ್ಕೆ ಅವ್ರಿಗೆ ವೀಡಿಯೋಸ್ ಬೇಕಾಗಿರುತ್ತೆ. ಲೈಕ್ ಡಿಫ್ರೆಂಟ್ ವೀಡಿಯೋಸ್ ಬೇಕಾಗಿರುತ್ತೆ. ಯಾಕಂದರೆ ಒಬ್ಬೊಬ್ಬರ ಮನೆ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಅಥವಾ ಸ್ಟೈಲ್ ಆಗಿರ್ಬೋದು, ಮ್ಯಾನರ್ ಆಗಿರ್ಬೋದು, ಬೇರೆ ಬೇರೆ ಇರುತ್ತೆ. ಸೊ ಅವ್ರಿಗೆ ಇಲ್ಲಿ ಆ ಕೆಲಸಕ್ಕೆ ಅಂತ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಸೊ ನಿಮ್ಮದೊಂದು ಸಿಂಪಲ್ ಜಾಬ್ ಆಗಿರುತ್ತೆ ಫ್ರೆಂಡ್ಸ್. ಯಾರು ಬೇಕಾದರೂ ಮಾಡ್ಬೋದು ಆಯಿತಾ. ನಾನು ನಿಮಗೆ ಹೇಳಿದಾಗೆ ಸ್ಟೂಡೆಂಟ್ಸ್ ಆಗಿದ್ರು ನೀವು ಇದನ್ನು ಮಾಡ್ಬೋದು, ಹೌಸ್ ವೈಫ್ ಆಗಿದ್ರು ಅಥವಾ ಆಲ್ರೆಡಿ ಒಂದು ಮಗು ಇದೆ, ನಾನು ಬೇರೆ ಕೆಲಸ ಮಾಡೋದಕ್ಕಾಗೋದಿಲ್ಲ, ನಾನು ಫ್ರೀ ಆದಾಗ ನನಗಾದಾಗ ನಾನು ಮಾಡಬೇಕು ಅಂತ ಅನ್ನೋರು ಕೂಡ ಇಲ್ಲಿ ಮದರ್ಸ್ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ನಿಮಗಂತೂ ಬೆಸ್ಟ್ ಅಪಾರ್ಚುನಿಟಿ ಆಗಿದೆ ಮದರ್ಸ್, ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ಇಲ್ಲಿ ನಾವು ರಿಟೈರ್ಡ್ ಪರ್ಸನ್, ಏಜ್ ಆಗಿಬಿಟ್ಟಿದೆ, ಬೇರೆ ಕೆಲಸ ಸಿಗ್ತಾ ಇಲ್ಲ ಅನ್ನೋರು ಕೂಡ ಅಪ್ಲೈನ ಮಾಡಿ. ಆಲ್ರೆಡಿ ವರ್ಕ್ ಮಾಡ್ತಾ ನನಗೆ ಸೈಡ್ ಇನ್ಕಮ್ ಬೇಕು ಅನ್ನೋರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಯಾರು ಕೂಡ ಮಿಸ್ ಮಾಡಿದೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಇಲ್ಲಿ ಅಪ್ಲೈನ ಮಾಡ್ಬೋದು. ನೀವು ಕಾಲ್ ಮಾಡಬೇಕು, ಇಮೇಲ್ ಮಾಡಬೇಕು, ಚಾಟ್ ಮಾಡಬೇಕು ಅಥವಾ ಕುತ್ಕೊಂಡು ಗಂಟಾನ್ಗಟ್ಟಲೆ ಟೈಪ್ ಮಾಡಬೇಕು ಅನ್ನೋದು ಏನೂ ಇಲ್ಲ ಫ್ರೆಂಡ್ಸ್. ಯಾರಿಗೆ ಈ ಜಾಬ್ ಇಷ್ಟ ಆಗೋದಿಲ್ಲ ಹೇಳಿ. ನೀವು ಮನೇಲಿ ಆಲ್ರೆಡಿ ಆ ಕೆಲಸ ಮಾಡೇ ಮಾಡ್ತೀರಾ, ಅದರದ್ದೊಂದು ವಿಡಿಯೋ ಮಾಡಿ ಅವ್ರಿಗೆ ಸೆಂಡ್ ಮಾಡುವಂಥದ್ದು ನಿಮಗೆ ಕಷ್ಟ ಇರೋದಿಲ್ಲ. ಓಕೆನಾ. ನೀವು ಫಾರ್ ಎಕ್ಸಾಂಪಲ್ ಬಟ್ಟೆ ಮರಚ್ತಾ ಇದ್ದೀರಾ ಅಂದರೆ ನಿಮ್ಮನ್ನ ಆ ವಿಡಿಯೋದಲ್ಲಿ ತೋರಿಸ್ಕೊಡೋವಂಥ ನೆಸೆಸಿಟಿ ಇಲ್ಲ. ಜಸ್ಟ್ ನೀವು ಬಟ್ಟೆ ಮರಚ್ತಾ ಇರೋವಂಥದ್ದು ವಿಡಿಯೋ ಅದರಲ್ಲಿದ್ದರೆ ಸಾಕಾಗಿರುತ್ತೆ. ಓಕೆನಾ. ಸೊ ನಾನು ಎಷ್ಟಾಗುತ್ತೆ ಅಷ್ಟು ಸಿಂಪಲ್ಲಾಗಿ ನಿಮಗೆ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ ವಿಡಿಯೋ ಹೇಗೆ ಮಾಡಬೇಕು ಅಂತ. ಇನ್ನು ಥರ್ಡ್ ಪಾಯಿಂಟ್ ನೋಡಿದ್ರೆ ಟೋಟಲ್ ರೆಕಾರ್ಡಿಂಗ್ 30 hours ಯು ಕ್ಯಾನ್ ಫಿನಿಶ್ ವಿತಿನ್ 6 days ಅಂತ ಕೊಟ್ಟಿದೆ. ಸೊ ಟೋಟಲ್ ಆಸ್ 30 hours ಇರಬೇಕು ಅಂತ ಕೇಳಿದ್ದಾರೆ. ನಿಮಗೆ 6 ದಿನದ ಒಳಗೆ ಅಥವಾ 6 ದಿನ ತೊಗೊಂಡು ನೀವು ಅದನ್ನು ಕಂಪ್ಲೀಟ್ ಮಾಡಿ ಕೊಡ್ಬೋದು ಅಂತ ಹೇಳಿದ್ದಾರೆ. ಸೊ 1 hour ಲೈಕ್ ಬಟ್ಟೆ ಮರ್ಚುವಂಥದ್ದು ನಿಧಾನಕ್ಕೆ ಮಾಡಿ. ಓಕೆನಾ. ನೀವು ಫಾಸ್ಟ್ ಫಾರ್ವರ್ಡ್ ಆಗಿ ರೆಕಾರ್ಡಿಂಗ್ನ ಮಾಡ್ಕೊಂಡಿದ್ರು ಅದನ್ನು ಸ್ಲೋ ಮೋಷನಲ್ಲಿ ಮಾಡಿ ನೀವು ಇದನ್ನು ಮ್ಯಾನೇಜ್ ಮಾಡ್ಬೋದು. ಜೊತೆಗೆ ಒಂದು ದಿನ ನೀವು ಬಟ್ಟೆ ಮರ್ಚೋದಿದ್ರೆ ಅದನ್ನೇ ರಿಪೀಟ್ ಮಾಡ್ಬೋದು ಅಥವಾ ಆಫ್ ಮಾಡಿಬಿಟ್ಟು ಅರ್ಧ ಕಟ್ ಮಾಡಿಬಿಟ್ಟು ಅದನ್ನು ಎಕ್ಸ್ಟೆಂಡ್ ಮಾಡಿ ನೀವು ಬೇಕಾದರೆ 30 hours ಕಂಪ್ಲೀಟ್ ಮಾಡೋ ಥರ ಮಾಡ್ಬೋದು. ಸೊ ನೀವು ಸ್ವಲ್ಪ ತಲೆ ಓಡಿಸಿದ್ರೆ ನೀವು ಜಸ್ಟ್ 10 hours 6 hours ಮಾಡಿರೋದನ್ನೇ 30 hours 20 hours ತನಕ ನೀವು ಎಕ್ಸ್ಪ್ಯಾಂಡ್ ಮಾಡ್ಬೋದು ಅದನ್ನು. ಸೊ ಬೇಕಾದ್ರೆ ನಾನು ನಿಮಗೆ ಲಾಸ್ಟಲ್ಲಿ ಅದ್ರ ಬಗ್ಗೆ ಟಿಪ್ನ ಕೊಡ್ತೀನಿ. ಸೊ ಎಂಡ್ವರೆಗೂ ನೀವು ನೋಡಿ, ಯಾಕೆಂದರೆ ಇವಾಗ ನಿಮಗೆ ಕನ್ಫ್ಯೂಸ್ ಮಾಡಬಾರ್ದು ಅಂತ ಅಷ್ಟೇ. ಇನ್ನು ನಿಮಗೆ ಇಲ್ಲಿ 12,000 ಕೊಡ್ತಾರೆ. ಓಕೆನಾ. ಈ 30 hours ಕಂಪ್ಲೀಟ್ ಮಾಡಿ 6 days ಒಳಗಡೆ ಕೊಡೋದಕ್ಕೆ ನಿಮಗೆ 12,000 ಸ್ಯಾಲ್ರಿನ ಕೊಡ್ತಾರೆ. ಹಾಗೆ ನೀವೇನಾದರೂ ಮೊಬೈಲ್ ಐಫೋನ್ 15 ಆಗಿತ್ತು ಅಥವಾ ಅದಕ್ಕಿಂತ ಜಾಸ್ತಿ ಐಫೋನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಎಕ್ಸ್ಟ್ರಾ 3,000ನ ಕೊಡ್ತೀವಿ. ಅಂದರೆ ನೀವು ಐಫೋನ್ ಯೂಸರ್ಸ್ ಆಗಿದ್ದರೆ ನಿಮಗೆ 15,000 ಸ್ಯಾಲ್ರಿನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ ಇದು ಮನೆಯಿಂದ ಯಾರು ಬೇಕಾದರೂ ಮಾಡೋವಂಥ ಕೆಲಸ. ಇಲ್ಲಿ ಯಾವುದೇ ರೀತಿಯಾದಂಥ ಎಜುಕೇಷನ್ಸ್ ಅಥವಾ ಏಜ್ ಲಿಮಿಟ್ಸ್ ಏನು ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಯಾರು ಬೇಕಾದರೂ ಮಾಡ್ಬೋದು. ಅದಾದಮೇಲೆ ಇಲ್ಲಿ ನೀವು ನೋಡಿದ್ರೆ ವಾಟ್ ಯು ವಿಲ್ ಡೂ ಅಂತ ಕೊಟ್ಟಿದ್ದಾರೆ. ರೆಕಾರ್ಡ್ ವಿಡಿಯೋ ಆಫ್ ಎವ್ರಿ ಡೇ ಟಾಸ್ಕ್ ಲೈಕ್ ಕುಕ್ಕಿಂಗ್, ಫೋಲ್ಡಿಂಗ್ ಲಾಂಡ್ರೀಸ್, ಕ್ಲೀನಿಂಗ್, ಆರ್ಗನೈಸಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಡೈಲಿ ನೀವೇನು ಕೆಲಸನ ಮಾಡ್ತೀರಾ, ಅಡುಗೆ ಮಾಡೋವಂಥದ್ದು, ಬಟ್ಟೆ ಮರ್ಚಿಡೋವಂಥದ್ದು, ಕ್ಲೀನ್ ಮಾಡೋವಂಥದ್ದು ಅಥವಾ ಜೋಡಿಸೋವಂಥದ್ದು ಅದರದ್ದು ವೀಡಿಯೋಸ್ನ ನೀವು ಮಾಡಿಕೊಡ್ಬೇಕಾಗಿರುತ್ತೆ. ಎನ್ಶೂರ್ ಬೋತ್ ಆ್ಯಂಡ್ ಕ್ಲೀನಿಂಗ್ ವಿಸಿಬಲ್ ಇನ್ ದ ಫ್ರೇಮ್ ಅಟ್ ಆಲ್ ಟೈಮ್ ವೈಲ್ ಪರ್ಫಾರ್ಮಿಂಗ್ ದ ಟಾಸ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳಿದೆ ಅಲ್ವಾ, ವಿಡಿಯೋದಲ್ಲಿ ನೀವು ಕಾಣಿಸುವಂಥ ನೆಸೆಸಿಟಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಪಾತ್ರೆ ತೊಳಿತಾ ಇದ್ದೀರಾ ಅಂದರೆ ನಿಮ್ಮ ಕೈ ಮತ್ತು ಪಾತ್ರೆ ಎರಡು ಕಾಣೋ ಹಾಗೆ ನೀವು ವಿಡಿಯೋನ ಮಾಡಿದರೆ ಸಾಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಆ ವಿಡಿಯೋದಲ್ಲಿ ಫುಲ್ಲು ನೀವು ನಿಮ್ಮ ಕೈ, ನೀವು ಪಾತ್ರೆ ತೊಳೆಯುವಂಥದ್ದು, ಹಾಗೆ ಸೋಪ್ ಇರೋವಂಥದ್ದು ರೆಕಾರ್ಡ್ ಆಗಿದ್ರೆ ಸಾಕು. ನಿಮ್ಮ ಮುಖ ಬರುವಂಥದ್ದು ಅಥವಾ ನಿಮ್ಮ ವಾಯ್ಸ್ ಇರಬೇಕು ಅನ್ನೋದು ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮೇಂಟೈನ್ ಕ್ಲಿಯರ್ ಲೈಟಿಂಗ್ ಆ್ಯಂಡ್ ಟೈಡಿ ವರ್ಕ್ ಸ್ಪೇಸ್ ಇನ್ ಅ ರೆಕಾರ್ಡೆಡ್ ಏರಿಯಾ ಅಂತ ಕೊಟ್ಟಿದ್ದಾರೆ. ಸೊ
ಲೈಟಿಂಗ್ ಚೆನ್ನಾಗಿರಬೇಕು, ಹಾಗೆ ಕ್ಲಿಯರ್ ಆಗಿ ಬರಬೇಕು. ನೀವು ಮಾಡಿರೋವಂಥ ರೆಕಾರ್ಡಿಂಗ್ ಬ್ಲರ್ ಬರುವಂಥದ್ದು ಅಥವಾ ಶೇಕ್ ಆಗುವಂಥದ್ದು ಆ ರೀತಿ ಇಲ್ಲದೆ ಕ್ಲಿಯರ್ ಆಗಿರೋವಂಥ ವಿಡಿಯೋನ ನೀವು ಮಾಡಿಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಪರ್ಫಾರ್ಮಿಂಗ್ ಮಲ್ಟಿ ಟಾಸ್ಕ್ ಈಸ್ ನೀಡೆಡ್ ಟು ಮೇಕ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಕೇಳ್ತಾರೆ. ಸೊ ಮಲ್ಟಿ ಟಾಸ್ಕಿಂಗ್ ಏನಾದರೂ ಬೇಕಾದರೆ ನೀವು ಅದನ್ನು ಮಾಡಿಕೊಂಡು ಆ ವಿಡಿಯೋನ ಕಂಪ್ಲೀಟ್ ಮಾಡೋದು ಬೇಕಾಗಿರುತ್ತೆ. ಸೊ ಲೈಕ್ ವಿಡಿಯೋನ ಪಾಸ್ ಮಾಡಿ ಆಮೇಲೆ ನಿಮ್ಮ ಕೆಲಸನ ಮಾಡಿ ಮತ್ತೆ ರಿವೈಂಡ್ನ ಮಾಡು, ಆ ರೀತಿಯಾದಂಥ ಮಲ್ಟಿ ಟಾಸ್ಕಿಂಗ್ ಇದ್ರೂ ನೀವು ಅದನ್ನು ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ನಿಮಗೆ ಇನ್ನು ಕೆಲವೊಂದು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಲೈಕ್ ಅವರ್ ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾರೆ. ಅವ್ರು ಏನು ವ್ಯಾಲ್ಯೂ ಮಾಡ್ತಾರೆ ಅಥವಾ ಹೇಗೆ ವರ್ಕ್ ಮಾಡಿದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ವಿ ಪುಟ್ ಅವರ್ ಸೆಲ್ಫ್ಸ್ ಇನ್ ಅ ಶಾರ್ಟ್ ಆಫ್ ಅವರ್ ಕೊಲಾಬ್ರೇಟಿಂಗ್ ಕಸ್ಟಮರ್ಸ್ ಆ್ಯಂಡ್ ಡಸ್ ನಾಟ್ ಶೈ ಅವೇ ಫಾರ್ ಅನ್ಕಂಫರ್ಟಬಲ್ ಕನ್ವರ್ಸೇಷನ್ ಬಿಲ್ಡಿಂಗ್ ಟ್ರಸ್ಟ್ ಥ್ರೂ ಆನೆಸ್ಟ್ ಆ್ಯಂಡ್ ಡೈರೆಕ್ಟ್ ಫೀಡ್ಬ್ಯಾಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಲೈಕ್ ಶೈ ಆಗೋವಂಥದ್ದು ಅಥವಾ ಅನ್ಕಂಫರ್ಟಬಲ್ ಫೀಲ್ ಆಗೋ ರೀತಿ ಅವರು ಯಾವುದೇ ರೀತಿ ವಿಡಿಯೋಸ್ನ ಕೇಳೋದಿಲ್ಲ. ಜಸ್ಟ್ ಅಲ್ಲಿ ನಿಮ್ಮ ಏನು ಕೆಲಸ ಮಾಡ್ತಾ ಇರ್ತೀರ ಅದಿದ್ರೆ ಸಾಕು. ನಿಮ್ಮ ಮುಖ, ನೀವು ಅಥವಾ ನಿಮ್ಮ ವಾಯ್ಸ್ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗೋವಂಥದ್ದು ಯಾವುದನ್ನು ಅವರು ವಿಡಿಯೋ ಮಾಡೋಕ್ಕೆ ಕೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆನೆಸ್ಟ್ ಆಗಿ ಇರ್ತಾರೆ. ನೀವು ಮಾಡಿರೋದು ಎಲ್ಲರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಏನಾದ್ರು ಕರೆಕ್ಟ್ ಮಾಡ್ಕೊಳ್ಬೇಕಂತ ಇದ್ದರೆ ಅವ್ರು ಅಲ್ಲೇ ನಿಮಗೆ ಹೇಳ್ತಾರೆ. ಆನೆಸ್ಟ್ ಫೀಡ್ಬ್ಯಾಕ್ಸ್ಗಳನ್ನ ಕೊಡ್ತೀವಿ ನಾವು, ಯಾವುದೇ ರೀತಿ ಮೋಸ ಇಲ್ಲಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ವಿ ಪ್ರೊವೈಡ್ ಐ ವಾಲ್ಯೂಮ್ ಡಿಸ್ಟೆನ್ಸ್ ಮಾರ್ಕೆಟಿಂಗ್ ಕ್ಲಿಯರ್ ಐಯಿಂಗ್ ದಟ್ ವಿ ಆಫರ್ often to the complete information quickly means it okay to be wrong so long as we learn to make a mistakes and course correctly. ಓಕೆ, ಇಲ್ಲಿ ಏನು ಅಂದರೆ ನೀವು ಮಾಡಿಕೊಡುವಂಥ ವಿಡಿಯೋ ಕ್ವಾಲಿಟಿಯಿಂದ ಇರಬೇಕು, ಎಲ್ಲರಿಗೂ ಅರ್ಥ ಆಗೋಗೆ ಕಾಣೋ ಹಾಗೆ ಇರಬೇಕು. ಅಂದರೆ ತಪ್ಪಾಗಿದ್ರೂ ಪರವಾಗಿಲ್ಲ, ಓಕೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಇದು ಲಾಂಗ್ ಆಗಿರೋದ್ರಿಂದ ತಪ್ಪಾದರೂ ಪರವಾಗಿಲ್ಲ, ಅದನ್ನು ನೀವು ತಿದ್ಕೊಳ್ಬೋದು, ನಾವು ಆನೆಸ್ಟ್ ಆಗಿರೋವಂಥ ಫೀಡ್ಬ್ಯಾಕ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಮಿಸ್ಟೇಕ್ಸ್ ಮಾಡಿದರೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಲೈಕ್ ಯಾವ ರೀತಿಯಾದಂಥ ಮಿಸ್ಟೇಕ್ಸ್ ನೀವು ಇಲ್ಲಿ ಮಾಡ್ಬೋದು ಅಂದರೆ, ಫೋಲ್ಡ್ ಮಾಡಿ ಬಟ್ಟೆನ ಜೋಡಿಸ್ಬೇಕಾದ್ರೆ ಒಂದ್ರ ಮೇಲೆ ಒಂದು ಬಿದೋಗುವಂಥದ್ದು, ಈ ರೀತಿಯಾದೆಲ್ಲ ಮಿಸ್ಟೇಕ್ಸ್ ಆಯಿತು ಅಂದರೂ ಪರವಾಗಿಲ್ಲ, ನೀವು ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದಿಲ್ಲ. ಇನ್ನು ನೀವು ಪಾತ್ರೆ ತೊಳಿಬೇಕಾದ್ರೆ ಪಾತ್ರೆ ಬಿದೋಗುವಂಥದ್ದು, ಈ ರೀತಿಯಾದಂಥ ಮಿಸ್ಟೇಕ್ಸ್ ಆದರೂ ಕೂಡ ಪ್ರಾಬ್ಲಮ್ ಇಲ್ಲ, ಹಾಗೆ ಆಗುತ್ತೆ, ಅದೇನು ನಿಮಗೆ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ವಿ ಆರ್ ಅ ಕಲ್ಚರಲ್ ಬಾಂಡ್ಸ್ ಆ್ಯಂಡ್ ವಿತ್ AI transformation our workplace we ensure everyone is listened for each others and knowledge to experience to help us change our entire industry. ಓಕೆ, ಇಲ್ಲೇನಂದರೆ ಇದು ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂದರೆ AI ಟ್ರೈನ್ ಮಾಡೋದಕ್ಕೆ ಅಂತ ಹೇಳಿದೆ ಅಲ್ವಾ, ಅದನ್ನೇ ಇಲ್ಲಿ ಕೊಟ್ಟಿರೋವಂಥದ್ದು. AI ಟ್ರೈನ್ ಮಾಡೋದಕ್ಕೆ, ಟ್ರಾನ್ಸ್ಫಾರ್ಮೇಷನ್ ಮಾಡೋದಕ್ಕೆ ಇಲ್ಲಿ ನಾವು ಆ ವಿಡಿಯೋಸ್ಗಳನ್ನ ಯೂಸ್ ಮಾಡ್ಕೊತೀವಿ. ಎಲ್ಲೂ ಕೂಡ ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ, ನಿಮ್ಮದು ಅನ್ನೋದನ್ನ ನಾವೆಲ್ಲೂ ಕೂಡ ಅದನ್ನು ತೋರಿಸ್ಕೊಡೋದಿಲ್ಲ. ಸೊ ಅದರಿಂದ ನಿಮಗೇನೂ ಎಫೆಕ್ಟ್ ಆಗೋದಿಲ್ಲ. ಇಲ್ಲಿ ನೀವು ಜಸ್ಟ್ ವಿಡಿಯೋ ಮಾಡಿ ಕೊಡ್ತೀರಾ, ಅದಕ್ಕೆ ನಿಮಗೆ ಪೇ ಮಾಡ್ತೀವಿ. ನೀವು ಮಾಡಿದ್ದೀರಾ ಅಥವಾ ನಿಮ್ಮಿಂದ ಹೇಗಾಯಿತು ಅನ್ನೋದನ್ನ ಎಲ್ಲೂ ನಾವು ಎಕ್ಸ್ಕ್ಲೋಸ್ ಮಾಡೋದಿಲ್ಲ. ಸೊ ಪ್ರಾಬ್ಲಮ್ ಇರೋದಿಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು, ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಏನು ಮಾಡಬಾರ್ದು, ಅಥವಾ ಮಾಡಿರೋದು ಸರಿ ಇದೆಯಾ ತಪ್ಪಾ ಅಂತ ಗೊತ್ತಾಗಿಲ್ಲ ಅಂದರೆ ಅವ್ರ ಕಡೆಯಿಂದ ನಿಮಗೆ ಹೆಲ್ಪ್ ಕೂಡ ಇರುತ್ತೆ. ನೀವು ಈ ಮಾಡುವಂಥ ವೀಡಿಯೋಸ್ ಅಥವಾ ಈ ಕೆಲಸ ಕಂಪ್ನಿಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಮುಂದೆ ಇಂಡಸ್ಟ್ರಿನ ರನ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆ್ಯಕ್ಟ್ ಲೈಕ್ ಆ್ಯನ್ ಓನರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ನೀವೇ ಓನರ್ ಆಗಿರ್ತೀರ, ಯಾರು ಕೂಡ ನಿಮಗೆ ಲೈಕ್ ಕ್ವೆಶನ್ ಮಾಡುವಂಥದ್ದು ಅಥವಾ ಲೈಕ್ ದೂರುವಂಥದ್ದು ಇರೋದಿಲ್ಲ. ನಿಮಗೆ ಹೇಗೆ ಬೇಕು, ಯಾವಾಗ ಬೇಕು ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿ ವರ್ಕ್ ಲಾಂಗ್ ಹಾರ್ಡ್ ಆ್ಯಂಡ್ ಸ್ಮಾರ್ಟ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ದಟ್ ಡಿಸ್ಕ್ರೈಬ್ಸ್ ಅವರ್ ಯೂಸರ್ಸ್ ಆ್ಯಂಡ್ ಡ್ರೈವ್ ಗ್ರೋತ್ ಯುವರ್ ಎಬಿಲಿಟಿ ಟು ಇಂಪ್ಯಾಕ್ಟ್ ಇನ್ ಲರ್ನಿಂಗ್ ವಿತ್ ಅವರ್ ಕೋರ್ಸಸ್ ಆ್ಯಂಡ್ ಯುವರ್ ನಾಟ್ ಯುವರ್ ಜಾಬ್ ಡಿಸ್ಕ್ರಿಪ್ಷನ್ಸ್ ಅಂತ ಕೊಡಿ. ಸೊ ನಾನು ನಿಮ್ಗೆ ಹೇಳ್ದೆ ಅಲ್ವಾ, ಅದೇ ಇಲ್ಲಿ ನೀವು ತುಂಬ ಹೊತ್ತು ಮಾಡ್ಬೋದು, ಕಷ್ಟಪಟ್ಟು ಮಾಡ್ಬೋದು, ಅಥವಾ ಸಿಂಪಲ್ ಆಗಿ ಮಾಡ್ಬೋದು, ಒಂದು ಟಾಪಿಕ್ನ ನೀವು ಬಿಲ್ಡ್ ಮಾಡಿ ಕೊಡ್ಬೋದು. ಇದೆಲ್ಲ ನಿಮ್ಮ ಕೆರಿಯರ್ ಜೊತೆಗೆ ಕಂಪ್ನಿ ಕೆರಿಯರ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಲೈಕ್ ಫೌಂಡರ್ ಯಾರು, ಯಾವ ಇಯರಲ್ಲಿ ಸ್ಟಾರ್ಟ್ ಆಯಿತು, ಆದರೆ ಎಷ್ಟು ಮಿಲಿಯನ್ ಸ್ಕಿಲ್ಸ್ಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಇದನ್ನು ನೀವೇ ಒಂದು ಸಲ ನೀಟಾಗಿ ಓದ್ಕೊಳ್ಳಿ, ಅದರಿಂದ ಕಂಪ್ನಿ ಬಗ್ಗೆ ನಿಮಗೂ ಗೊತ್ತಾಗುತ್ತೆ. ನಾನಿಲ್ಲಿ ಏನಕ್ಕೆ ಗೊತ್ತಾ ಇಲ್ಲ ಅಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಸೊ ಈ ಕಂಪ್ನಿದ್ರು ನಾನು ಎಕ್ಸ್ಪ್ಲೇನ್ ಮಾಡುವಂಥದ್ದು
ಮಾಡೋದು ಅಷ್ಟು ನೆಸೆಸಿಟಿ ಇರೋದಿಲ್ಲ ಅನ್ನೋದ್ರಿಂದ ನಾನಿಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಲ್ಲ. ನೀವು ಬೇಕಾದರೆ ಇದನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ. ಇನ್ನು ಶಾರ್ಟಾಗಿ ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಏನೂ ಇಲ್ಲ, ನೀವು ಜಸ್ಟ್ ವಿಡಿಯೋನ ಮಾಡಿ ಕಂಪ್ನಿಗೆ ಕಳಿಸ್ಕೊಡ್ಬೇಕಾಗಿರುತ್ತೆ. ಯಾವ ರೀತಿಯಾದಂಥ ವೀಡಿಯೋಸ್ ಅಂದರೆ ಮನೆಯಲ್ಲಿ ನೀವು ಏನು ಕೆಲಸನ ಮಾಡ್ತೀರಾ ಅಥವಾ ಡೈಲಿ ಲೈಫಲ್ಲಿ ನೀವೇನು ಕೆಲಸನ ಮಾಡ್ತೀರಾ ಅದರ ವಿಡಿಯೋನ ನೀವು ಮಾಡಿ ಕಳಿಸ್ಬೇಕಾಗಿರುತ್ತೆ. ಆಲ್ರೆಡಿ ನಾನು ಈ ವಿಡಿಯೋದಲ್ಲಿ ಏನಾದರೂ ನೀವು ಹೌಸ್ ವೈಫ್ ಆಗಿದ್ದರೆ ಅಥವಾ ಮನೇಲಿರೋರಾಗಿದ್ದರೆ ಯಾವ ವೀಡಿಯೋಸ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಇನ್ನು ನೀವೇನಾದರೂ ಲೈಕ್ ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದರೆ ಬಸ್ ಕ್ಯಾಚ್ ಮಾಡಿ ಕಾಲೇಜ್ಗೆ ಹೋಗುವಂಥದ್ದು ಅಥವಾ ಕಾಲೇಜಿಂದ ವಾಪಸ್ಸು ಮನೆಗೆ ಬರುವಂಥದ್ದು ಅಥವಾ ಅಂಗಡಿಯಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನುವಂಥದ್ದು, ಈ ರೀತಿ ಯಾವುದೇ ರೀತಿಯಾದಂಥ ವಿಡಿಯೋಸ್ ಬೇಕಾದರೂ ನೀವು ಇಲ್ಲಿ ಮಾಡ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಜೊತೆಗೆ ಅವ್ರು ನಿಮಗೆ ಹೆಲ್ಪ್ ಕೂಡ ಮಾಡ್ತಾರೆ. ಯಾವ ರೀತಿಯಾದಂಥ ಟಾಪಿಕ್ಸ್ ಮಾಡಿದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ, ನಿಮಗೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವ್ರು ನಿಮಗೆ ಹೆಲ್ಪ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅದು ಕ್ಲಾರಿಟಿಯಿಂದ ಇರಬೇಕು, ಲೈಕ್ ಬ್ಲರ್ ಆಗೋವಂಥದ್ದು ಅಥವಾ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದು ಕಾಣದೇ ಇರೋವಂಥದ್ದು ಆ ರೀತಿ ಇರಬಾರ್ದು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದಾಗ ನೀವು ಬಸ್ ಹತ್ತಿ ಹೋಗ್ತಾ ಇದ್ದೀರಾ ಅಂದರೆ ಬಸ್ ಕಾಣಿಸ್ಬೇಕು, ನಿಮ್ಮ ಕೈ ಕಾಣಿಸ್ಬೇಕು, ನೀವು ಹತ್ತುತ್ತಾ ಇರೋವಂಥದ್ದು ಕಾಣಿಸ್ಬೇಕು, ಅಥವಾ ಅಟ್ಲೀಸ್ಟ್ ಒಬ್ಬರು ಪರ್ಸನ್ ಬಸ್ನ ಹತ್ತುತ್ತಿದ್ದಾರೆ ಅನ್ನೋ ರೀತಿ ಆದರೂ ಕಾಣಿಸ್ಬೇಕು. ಇಲ್ಲ ಮನೇಲಿ ನೀವು ಮಾಡ್ತಾ ಇದ್ದೀರಾ ಅಂದರೆ ಫಾರ್ ಎಕ್ಸಾಂಪಲ್ ನೀವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಬಟ್ಟೆ ತೆಗೆದು ಹಾಕೋ ಅಂಥದ್ದು ಕರೆಕ್ಟಾಗಿ ಕಾಣಬೇಕು, ಶೇಕ್ ಆಗುವಂಥದ್ದು ಆ ರೀತಿ ಇಲ್ಲ. ಫಾರ್ ಬೆಸ್ಟ್ ರಿಸಲ್ಟ್ಸ್ ನೀವೇನು ಮಾಡ್ಬೋದು ಅಂದರೆ ಲೈಕ್ ಟ್ರಾಂಪೋರ್ಟ್ಸ್ ಬರುತ್ತೆ ಅಲ್ವಾ, ನೀವು ಫ್ಲಿಪ್ಕಾರ್ಟ್ ಅಮೆಝಾನಲ್ಲೆಲ್ಲ ಸರ್ಚ್ ಮಾಡಿದ್ರೆ ಜಸ್ಟ್ 120 150 180ಗೆಲ್ಲ ಚೆನ್ನಾಗಿರುವಂಥದ್ದು ಅಥವಾ ಓಕೆ ಆಗಿರೋವಂಥ ಟ್ರಾಂಪೋರ್ಟ್ಸ್ಗಳು ಸಿಗುತ್ತೆ. ನೀವು ಅದನ್ನು ಪರ್ಚೇಸ್ ಮಾಡಿ ಒಂದು ಕಡೆ ಪ್ಲೇಸ್ ಮಾಡಿಬಿಟ್ಟು ನಿಮ್ಮ ಫೋನ್ನ ಅಲ್ಲಿ ಫಿಕ್ಸ್ ಮಾಡಿದ್ರೆ ಅದು ಶೇಕ್ ಆಗೋದಿಲ್ಲ, ಹಾಗೆ ಕ್ಲಿಯರಾಗಿ ರೆಕಾರ್ಡಿಂಗ್ ಆಗುತ್ತೆ. ಅದನ್ನು ನೀವು ಯೂಸ್ ಮಾಡಿಕೊಂಡು ಈಸಿಯಾಗಿ ನಿಮ್ಮ ವೀಡಿಯೋಸ್ನ ಮಾಡಿ ಇಲ್ಲಿ ಅವ್ರಿಗೆ ಸೆಂಡ್ನ ಮಾಡ್ಬೋದು. ಹಾಗೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ, 1 to 2 hours ಅಥವಾ 2 to 3 hours ನಿಮಗೆ ಹೇಗೆ ಆಗುತ್ತೆ ನೀವು ಹಾಗೆ ಇಲ್ಲಿ ವರ್ಕ್ನ ಮಾಡ್ಬೋದು. ಜೊತೆಗೆ ನೀವು ಏಜ್ ಲಿಮಿಟ್ಸ್ ಇಲ್ಲ, ಎಜುಕೇಷನ್ ಲಿಮಿಟ್ಸ್ ಇಲ್ಲ, ಲ್ಯಾಪ್ಟಾಪ್ ಬೇಕಾಗಿಲ್ಲ, ಯಾವುದೇ ರೀತಿ ಫೀಸ್ ಇಲ್ಲ, ಇನ್ವೆಸ್ಟ್ಮೆಂಟ್ಸ್ ಇಲ್ಲ. ಸೊ ಬೆಸ್ಟ್ ಜಾಬ್ ಅಂತ ಹೇಳ್ತೀನಿ ಫ್ರೆಂಡ್ಸ್, ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಿಸ್ ಮಾಡದೆ ಇದಕ್ಕೆ ಅಪ್ಲೈನ ಮಾಡ್ಕೊಳ್ಳಿ. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಫುಲ್ಲು ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಕಾಣುತ್ತೆ. ನೀವು ಇಲ್ಲಿ ಏನೇನೆಲ್ಲ ಹಾಕಬೇಕು ಅಂದರೆ ಲೈಕ್ ನಿಮ್ಮ ಹೆಸ್ರು ಹಾಕಬೇಕಾಗಿರುತ್ತೆ, ಲಾಸ್ಟ್ ನೇಮ್ ಇದ್ದರೆ ಅಥವಾ ಇನ್ಷಿಯಲ್ ಇದ್ದರೆ ಅದನ್ನು ಇಲ್ಲಿ ಹಾಕಬೇಕಾಗಿರುತ್ತೆ. ಲೈಕ್ ಪ್ರಿಫರ್ಡ್ ಫಸ್ಟ್ ನೇಮ್ ಅಂದರೆ ಏನಂತ ಕರಿಬೇಕು ಅಥವಾ ಹೇಗೆ ಕರಿಬೇಕು ಅನ್ನೋದನ್ನ ಇಲ್ಲಿ ಕೇಳಿದ್ದಾರೆ. ಅದಾದಮೇಲೆ ನಿಮ್ಮ ಇಮೇಲ್ನ ಹಾಕಬೇಕಾಗಿರುತ್ತೆ, ನಿಮ್ಮ ಕಂಟ್ರಿ, ನಿಮ್ಮ ಮೊಬೈಲ್ ನಂಬರ್, ಅದಾದಮೇಲೆ ನಿಮ್ಮ ರೆಸ್ಯೂಮ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಕವರ್ ಲೆಟರ್ ಏನಾದರೂ ಬೇಕಂದರೆ ನಿಮಗೆ ಕವರ್ ಲೆಟರ್ನ ಅಟ್ಯಾಚ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಆ ಕವರ್ ಲೆಟರ್ನು ಕೂಡ ನೀವಿಲ್ಲಿ ಅಟ್ಯಾಚ್ನ ಮಾಡ್ಬೋದು. ಮೇಲ್ಗಡೆ ಕೇಳಿರೋವಂಥ ಎಲ್ಲ ಇನ್ಫಾರ್ಮೇಷನ್ಸ್ನು ಕೊಟ್ಟ ಮೇಲೆ ನೀವಿಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ನಾನು ಒಂದು ಸಲ ಇಲ್ಲಿ ಲೈಕ್ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಕೇಳಿರೋಂಥ ಎಲ್ಲ ಇನ್ಫಾರ್ಮೇಷನ್ಸ್ನ ಕೊಟ್ಟು ನೀವು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಾನಿಲ್ಲಿ ನನ್ನ ಇನ್ಷಿಯಲ್ನ ಹಾಕಿರಲಿಲ್ಲ, ಸೊ ಹಾಕಿ ತೋರಿಸ್ಕೊಡ್ತೀನಿ. ಜಸ್ಟ್ ಅ ಮಿನಿಟ್, ಸಾರಿ. ಸೊ ಅದಾದಮೇಲೆ ಇಲ್ಲಿ ನೀವು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ, ನೋಡ್ಬೋದು. ಥ್ಯಾಂಕ್ ಯು ಫಾರ್ ಯುವರ್ ಅಪ್ಲಿಕೇಶನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಾದಮೇಲೆ ನೀವು ಕೊಟ್ಟಂಥ ನಿಮ್ಮ ಇಮೇಲ್ ಐ ಡಿ ಅಥವಾ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಸೊ ಆದಷ್ಟು ನಿಮ್ಮ ಲೈಕ್ ಸ್ಪ್ಯಾಮ್ ಲಿಸ್ಟ್ಗಳ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಸೊ ಅದರಿಂದ ಅವರ ಕಂಪ್ನಿ ಕಡೆಯಿಂದ ಬರುವಂಥ ಯಾವುದೇ ಇಮೇಲ್ಗಳನ್ನ ನೀವು ಮಿಸ್ ಮಾಡ್ಕೊಳೋದಿಲ್ಲ ಅಂತ ಅಷ್ಟೇ. ಯಾಕಂದರೆ ಅವರು ಡೈಲಿ ಬೇಸಲ್ಲಿ ಇಮೇಲ್ನ ಮಾಡೋದ್ರಿಂದ ಕೆಲವೊಂದು ಸಲ ಅವರ ಇಮೇಲ್ಗಳು ಸ್ಪ್ಯಾಮ್ ಲಿಸ್ಟಿಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ಆನ್ಸರ್ ಮಾಡಿ ಕಾನ್ಫಿಡೆಂಟಾಗಿ
ರಿಪ್ಲೈನ ಮಾಡಿ. ಸೊ ಅದರಿಂದ ನೀವು ಸೆಲೆಕ್ಟ್ ಆಗುವಂಥದ್ದು ಅಥವಾ ಶಾರ್ಟ್ ಲಿಸ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿ ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ನಾನು ಡೈಲಿ ವಿಡಿಯೋದಲ್ಲಿ ಕೊಡೋ ಹಾಗೆ HR ಅಥವಾ ಇಂಟರ್ವ್ಯೂ ಟಿಪ್ಸ್ ಅಂದರೆ ಲೈಕ್ ನನ್ನ ಲಾಸ್ಟ್ 2 ವೀಡಿಯೋಸಲ್ಲಿ ಫಸ್ಟ್ ಅವ್ರು ಕಾಲ್ ಮಾಡಿದಾಗ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಬಗ್ಗೆ ಹೇಗೆ ಮಾತಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟೆ. ಇನ್ನು ನನ್ನ ಲಾಸ್ಟ್ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ಲೈಕ್ ಸ್ಯಾಲ್ರಿ ಬಗ್ಗೆ ಕೇಳಿದಾಗ ಏನು ಆನ್ಸರ್ ಕೊಡಬೇಕು ಅಥವಾ ಹೇಗೆ ರಿಪ್ಲೈ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಮೋಸ್ಟಲ್ಲಿ ಬರುವಂಥದ್ದು ಲೈಕ್ ಇನ್ನು 1 ಇಯರ್ ಅಥವಾ 1.5 ಇಯರ್ ಟು ಆಲ್ಮೋಸ್ಟ್ ಅವ್ರು ಕೇಳೋವಂಥದ್ದು 1 ಇಯರ್. ಇನ್ 1 ಇಯರ್ ನೀವು ನಿಮ್ಮ ಕೆರಿಯರಲ್ಲಿ ಹೇಗೆ ಇರೋದಕ್ಕೆ ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ನಿಮ್ಮ ಗೋಲ್ ಏನಿದೆ ಇನ್ 1 ಇಯರಲ್ಲಿ ಅಂತ ಅವರು ಕೇಳ್ಬೋದು. ಸೊ ನೀವು ಒಳ್ಳೆ ಕಂಪ್ನೀಲಿ ವರ್ಕ್ ಮಾಡುವಂಥದ್ದು ಅಥವಾ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಅಥವಾ ನಿಮ್ಮ ಪರ್ಸ್ನಲ್ ಗೋಲ್ಸ್ಗಳನ್ನ ಇಲ್ಲಿ ಮೆನ್ಷನ್ ಮಾಡೋದಕ್ಕೆ ಪ್ಲೀಸ್ ಹೋಗ್ಬೇಡಿ, ಓಕೆನಾ? ಯಾಕಂದರೆ ಅವ್ರಿಗೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ಇರೋದಿಲ್ಲ, ನೆಸೆಸಿಟಿ ಕೂಡ ಇರೋದಿಲ್ಲ. ಸೊ ಅವ್ರೇನಾದರೂ ನಿಮಗೆ ನಿಮ್ಮ ನೆಕ್ಸ್ಟ್ 1 ಇಯರ್ ಆದಮೇಲೆ ನಿಮ್ಮ ಗೋಲ್ ಏನು ಅಥವಾ ನಿಮ್ಮನ್ನ ನೀವು ಎಲ್ಲಿ ನೋಡೋದಕ್ಕೆ ಏನಾಗಿರೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ರೆ ಕ್ವೆಶನ್ ಆಲ್ಮೋಸ್ಟ್ ಕೇಳ್ತಾರೆ, ಕೇಳದೆ ಅಂತೂ ಇರೋದಿಲ್ಲ. ಇದಂತೂ ಕಾಮನ್ ಕ್ವೆಶನ್ ಆಗಿರುತ್ತೆ HR ರೌಂಡ್ಸ್ ಅಥವಾ ಇಂಟರ್ವ್ಯೂ ರೌಂಡ್ಸ್ಗಳಲ್ಲಿ. ಸೊ ಅಂದರೆ ಒಳ್ಳೆ ಕಂಪ್ನಿಗೆ ನೀವು ಅಪ್ಲೈ ಮಾಡಿದ್ರೆ, ಒಳ್ಳೆ ಕಂಪ್ನಿಯಿಂದ ನಿಮಗೆ ಒಂದು ಕಾಲ್ ಅಥವಾ ಇಂಟರ್ವ್ಯೂ ಬಂದಿದೆ ಅಂದರೆ ಅವರು ಈ ಕ್ವೆಶನ್ನ ಕೇಳ್ತಾರೆ. ಸೊ ಆ ಕ್ವೆಶನ್ಗೆ ನೀವು ಆನ್ಸರ್ ಏನು ಮಾಡಬೇಕಾಗಿರುತ್ತೆ ಅಂದರೆ ಲೈಕ್ ಐ ವಾಂಟೆಡ್ ಟು ವರ್ಕ್ ಇನ್ ಕನ್ನಡದಲ್ಲಿ ಹೇಳಬೇಕು ಅಂದರೆ ನಿಮ್ಮಂಥ ಒಳ್ಳೆ ರೆಪ್ಯುಟೇಟೆಡ್ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಕಂಪ್ನಿ ಗ್ರೋತ್ ಜೊತೆಗೆ ನಾನು ಕೂಡ ಒಳ್ಳೆ ಗ್ರೋತಲ್ಲಿ ನಿಮ್ಮ ಜೊತೆ ನಾನು ಕೂಡ ಬೆಳೆಯೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನನ್ನನ್ನು ನಿಮ್ಮ ಕಂಪ್ನಿಯಲ್ಲಿ ಲೈಕ್ ನೀವೇನಾದ್ರು ಸೆಲೆಕ್ಟ್ ಮಾಡಿದರೆ ನಿಮ್ಮ ಕಂಪ್ನಿಯಲ್ಲಿ 1 ಇಯರ್ ಅಲ್ಲ 2 ಇಯರ್ಸ್ ಆದ್ರೂ ನಿಮ್ಮ ಗ್ರೋತ್ ಜೊತೆ ನನ್ನ ಗ್ರೋತ್ನು ನೋಡೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾದಂಥ ಆನ್ಸರ್ನ ನೀವು ಕೊಡಬೇಕು. ಲೈಕ್ ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಐ ಡೋಂಟ್ ನೋ ನಿಮಗೆ ಇಂಗ್ಲೀಷಲ್ಲಿ ಬೇಕಾ ಬೇಡವಾ ನನಗೆ ಗೊತ್ತಿಲ್ಲ, ಬಟ್ ಕನ್ನಡದಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಇಂಗ್ಲೀಷಲ್ಲಿ ಹೇಳಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅಲ್ಲಿ ನೀವು ಹೇಳ್ಬೇಕಾದ್ರೆ ಇನ್ನೂ ಲೈಕ್ ಏನಂದರೆ ಹೇಗೆ ಹೇಳ್ತಾರೆ, ಇನ್ನು ಡೀಟೇಲ್ ಆಗಿ ಅಥವಾ ಹೇಗೆ ಹೇಳಿದ್ದೀನಿ ಹಾಗೆ ಹೇಳೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ. ಸೊ ಇಂಗ್ಲೀಷಲ್ಲಿ ಏನಾದರೂ ನಿಮಗೆ ಬೇಕಂದರೆ ಸೊ ಇಂಗ್ಲೀಷಲ್ಲಿ ನಿಮ್ಮ ಆನ್ಸರ್ ಏನಿರಬೇಕಂದ್ರೆ ಲೈಕ್ ಐ ವುಡ್ ಲೈಕ್ ಟು ವರ್ಕ್ ವಿತ್ ಅ ರೆಪ್ಯುಟೇಟೆಡ್ ಕಂಪನಿ ವಿಚ್ ಹ್ಯಾಸ್ ಅ ವೆರಿ ಗುಡ್ ಗ್ರೋತ್ ಲೈಕ್ ಯೋರ್ ಕಂಪ್ನಿ. ಇಫ್ ಐ ಗೆಟ್ ಸೆಲೆಕ್ಟೆಡ್ ಟು ಯೋರ್ ಕಂಪ್ನಿ ಐ ವುಡ್ ಲೈಕ್ ಟು ವರ್ಕ್ not only for a 1 year, like 2, 3, 4, how many years it's possible with your company. So I want to become a milestone or a success part of your company, and with the same time I want to work and be a part of your success and be a good career path in my own ಕೆರಿಯರ್ ಆಲ್ಸೋ. ಈ ರೀತಿಯಾದಂಥ ಆನ್ಸರ್ಸ್ನ ನೀವು ಕೊಡ್ತಾ ಇರಬೇಕಾಗುತ್ತೆ. ನಾನು ಸಿಂಪಲ್ ಆದಂಥ ಆನ್ಸರ್ನ ಕೊಟ್ಟಿದ್ದೀನಿ. ಸೊ ಇಷ್ಟು ಕೊಟ್ಟರು ಕೂಡ ಅವ್ರಿಗೆ ಇಂಪ್ರೆಸಿವ್ ಆಗಿರುತ್ತೆ. ನೀವು ನಿಮ್ಮ ಕೆರಿಯರಲ್ಲಿ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಅಥವಾ ಎಷ್ಟು ಹಾರ್ಡ್ ವರ್ಕಿಂಗ್ ನೀವಿದ್ದೀರಾ ಅಂತ. ನೀವು ಬೇಕಂದರೆ ಇದ್ರ ಜೊತೆ ಇನ್ನೂ ಆ್ಯಡಪ್ ಆಗ್ಬೋದು. ನಾನಿದು ಹೇಳಿರೋದು ಸಿಂಪಲ್ ಆಗಿ ಯಾರು ನನಗೆ ನೆನ್ಪಿಟ್ಕೊಳೋದಕ್ಕೆ ಆಗೋದಿಲ್ಲ ಅಥವಾ ಸಿಂಪಲ್ ಆಗಿ ಬೇಕು ಅನ್ನೋರಿಗೆ ನಾನು ಇದನ್ನು ಕೊಟ್ಟಿದ್ದೀನಿ. ನೀವು ಅದಕ್ಕೆ ಆ್ಯಡ್ ಆನ್ ಮಾಡ್ತಾ ಇನ್ನಷ್ಟು ವಿಷಯಗಳನ್ನ ನೀವು ಬೇಕಾದ್ರೆ ಸೇರಿಸ್ಬೋದು. ಲೈಕ್ ವೆಲ್ ಗ್ರೋಯಿಂಗ್ ಅಥವಾ ಫಾಸ್ಟ್ ಗ್ರೋಯಿಂಗ್, ಲೈಕ್ ಕಸ್ಟಮರ್ಸ್ಗೆ ವ್ಯಾಲ್ಯೂ ಮಾಡುವಂಥ ಕಂಪ್ನಿ, ಈ ರೀತಿಯಾದಂಥ ಅಥವಾ ಲೈಕ್ ಏನು ಹೇಳ್ತಾರೆ ನೇಷನ್ ಬೇಸ್ಡ್, ಈ ರೀತಿ ಅಂದರೆ ನೀವು ನೋಡಬೇಕು ಆ ಕಂಪ್ನಿ ವರ್ಕ್ ಏನಿದೆ ಅದು ಏನನ್ನ ಪ್ರಿಫರ್ ಮಾಡುತ್ತೆ. ಲೈಕ್ ವುಮೆನ್ ಬೇಸ್ಡ್ ಕಂಪ್ನಿಗಳಿರುತ್ತೆ, ವುಮೆನ್ಸ್ನ ಮತ್ತು ವುಮೆನ್ ಎಂಪೈರ್ಮೆಂಟ್ ಇರುವಂಥ ಕಂಪ್ನಿಗಳಿರುತ್ತೆ. ಆ ಟೈಮಲ್ಲಿ ನಿಮ್ಮಂಥ ವುಮೆನ್ ಎಂಪೈರ್ಮೆಂಟ್ ಕಂಪ್ನಿ ಇರೋದು, ವೆಲ್ ನೇಚರ್ ಇರೋವಂಥದ್ದು ಅಥವಾ ಸೊಸೈಟಿಗೆ ಒಂದು ಯೂಸ್ಫುಲ್ ಆಗಿರುವಂಥ ಕಂಪ್ನಿ ಜೊತೆ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾದಂಥ ವರ್ಡ್ಸ್ಗಳನ್ನ ನೀವು ಅಲ್ಲಿ ಆ ಕಂಪ್ನಿಗೆ ಸೂಟ್ ಆಗೋವಂಥ ಟೈಮ್ಗೆ ನೀವು ಅಲ್ಲಿ ಇಂಪುಟ್ ಮಾಡ್ತಾ ನೀವು ಅದನ್ನು ರಿಪ್ಲೈ ಮಾಡಬೇಕಾಗಿರುತ್ತೆ. ಬಟ್ ನಾನು ಸ್ಟಾರ್ಟಿಂಗಲ್ಲಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಹೇಳಿದ್ನಲ್ಲ, ಆ ಪಾಯಿಂಟ್ಸ್ಗಳಂತೂ ಇನ್ಕ್ಲೂಡ್ ಮಾಡಿ ನೀವು ಇಲ್ಲಿ ಆನ್ಸರ್ನ ಮಾಡಿ. ಸೊ ನೀವು ಸೆಲೆಕ್ಟ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ? ಇದು ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡ್ತಾ ಇರೋವಂಥ HR ಅಥವಾ ಇಂಟರ್ವ್ಯೂ ರೌಂಡ್ಗೆ ಟಿಪ್ ಆಗಿರುತ್ತೆ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಸೊ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.